ಸಹೃದಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಉಮ್ಮತ್ತೂರು ರೇವಣ್ಣ, ದೂರದ ಸಿಂಗಪುರ್ನಿಂದ. ಕಳೆದ ಸಂಚಿಕೆಯಲ್ಲಿ ಗುರು ಶಿಷ್ಯರಾದ ಭೀಷ್ಮ ಮತ್ತು ಭಾರ್ಗವರ ನಡುವೆ ಅಂಬೆಯ ವಿಚಾರಕ್ಕೆ ಘನಘೋರವಾದ ಒಂದು ಕಾಳಗವೇ ನಡೆದುಬಿಡ್ತು. ಈ ಬಾರಿ ನನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವ ಕಾತರದಿಂದ ಕಾಯ್ತಾ ಇದ್ದಂತಹ ಅಂಬೆಗೆ ಮತ್ತೆ ನಿರಾಶೆಯಾಗುತ್ತೆ. ಯಾವಾಗ ಪರಶುರಾಮರಿಂದ ನ್ಯಾಯ ಸಿಗಲಿಲ್ಲ ಎಂದರಿತ ಅಂಬೆ ಅಲ್ಲಿಂದ ಹೊರನಡೆಯುತ್ತಾಳೆ. ಎಲ್ಲ ಭೌತಿಕ ಸುಖ ದುಃಖಗಳನ್ನು ತ್ಯಾಗ ಮಾಡಿ ಘೋರ ತಪಸ್ಸನ್ನು ಆಚರಣೆ ಮಾಡ್ತಾಳೆ. ಪರಮೇಶ್ವರನ ಪುತ್ರನಾದ ಷಣ್ಮುಖ ಅವಳ ಒಂದು ತಪಸ್ಸಿಗೆ ಮೆಚ್ಚಿ ಅವಳನ್ನು ಅತ್ಯಂತ ಕರುಣೆಯಿಂದ ಪ್ರತ್ಯಕ್ಷವಾಗಿ ಹೇಳ್ತಾನೆ, ಕಂದ, ನೀನೇನು ಭಯಪಡಬೇಡ, ನಾನು ನಿನಗೆ ಎಂದೆಂದಿಗೂ ಬಾಡದಂತಹ ಒಂದು ಕಮಲ ಪುಷ್ಪಗಳ ಮಾಲೆಯೊಂದನ್ನು ನಾನು ನಿನಗೆ ಕೈ ಕೊಡ್ತೇನೆ. ಈ ಮಾಲೆಯನ್ನು ಯಾರು ತಮ್ಮ ಕುತ್ತಿಗೆಗೆ ಹಾಕೊಳ್ತಾರೋ ಅವರೇ ಭೀಷ್ಮರನ್ನ ಕೊಲ್ತಾರೆ ಅಂತಕ್ಕಂಥ ಒಂದು ಅಭಯವನ್ನು ನೀಡ್ತಾನೆ. ಅಂಬೆಗೋ ಎಲ್ಲಿಲ್ಲದ ಸಂತೋಷ. ಸೇಡು ತೀರಿಸಿಕೊಳ್ಳುವುದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದಂತಹ ಅಂಬೆ ಅಲ್ಲಿಂದ ಹೊರಡ್ತಾಳೆ. ದೇಶದ ಪ್ರಬಲ ರಾಜರುಗಳನ್ನೆಲ್ಲರನ್ನ ಭೇಟಿ ಮಾಡಿ ಭೀಷ್ಮನನ್ನ ಕೊಲ್ಲಲಿಕ್ಕೆ ತನಗೆ ಸಹಾಯ ಮಾಡಿ ಅಂತ ಪರಿಪರಿಯಾಗಿ ಕೇಳ್ಕೊತಾಳೆ. ಷಣ್ಮುಖನು ಕೊಟ್ಟಂತಹ ಈ ಒಂದು ಹೂಮಾಲೆಯನ್ನು ಯಾರು ಹಾಕ್ಕೊಳ್ತಾರೆ ಅವರಿಗೆ ಜಯ ಖಚಿತ ಅಂತ ಹೇಳಿದ್ರು ಕೂಡ ಯಾರೊಬ್ಬರೂ ಕೂಡ ಒಪ್ಪಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಹಾವೀರನಾದ ಭೀಷ್ಮನನ್ನ ಎದುರು ಹಾಕಿಕೊಳ್ಳಲು ಯಾರೊಬ್ಬರಿಗೂ ಧೈರ್ಯ ಇರಲಿಲ್ಲ. ಅಂಬೆ ಕೊನೆಗೆ ಪಾಂಚಾಲ ರಾಜನಾದ ದ್ರುಪದನ ಆಸ್ಥಾನಕ್ಕೆ ಹೋಗ್ತಾಳೆ. ಅಲ್ಲಿ ಎಲ್ಲ ಸಂಗತಿಯನ್ನ ವಿವರಿಸಿ ತನಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತಾಳೆ. ಅವಳು ಹೇಳಿದ್ದೆಲ್ಲವನ್ನ ಸಾವಧಾನವಾಗಿ ಕೇಳಿದ ಆ ರಾಜ ಹೇಳ್ತಾನೆ, ನಿನಗೆ ಒದಗಿದ ದುರ್ಗತಿಯನ್ನ ಕಂಡು ನನಗೆ ಅತೀವ ದುಃಖ ಆಗ್ತಾ ಇದೆ. ಆದರೆ ಭೀಷ್ಮನಲ್ಲದೆ ಇನ್ಯಾರಾದರೂ ಆಗಿದ್ದಿದ್ರೆ ನಾನು ಇದನ್ನು ಖಂಡಿತ ಕೈಗೆತ್ತಿಕೊಳ್ತಿದ್ದೆ. ಆದರೆ ಭೀಷ್ಮನು ಯಾವಾಗಲೂ ನ್ಯಾಯಬದ್ಧನಾಗಿರ್ತಾನೆ. ಅವನೊಂದಿಗೆ ಯುದ್ಧ ಮಾಡಬೇಕಾದ್ರೆ ನನಗೆ ಯಾವುದಾದ್ರೂ ಒಂದು ಸಕಾರಣ ಬೇಕು. ವಿನಃ ಕಾರಣ ನಾನು ಭೀಷ್ಮನ ಜೊತೆ ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ಅತ್ಯಂತ ಮಹಾನ್ ಶಕ್ತನು, ಪರಾಕ್ರಮಿ, ಸತ್ಯಸಂಧ ಕೂಡ. ಹಾಗಾಗಿ ಕಾರಣವಿಲ್ಲದೆ ಅಂಥವರ ಮೇಲೆ ನಾನು ಯುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಕೋರಿಕೆಯನ್ನು ನಾನು ಖಂಡಿತ ನೆರವೇರಿಸಲಿಕ್ಕೆ ಸಾಧ್ಯವಿಲ್ಲ, ನನ್ನನ್ನು ಕ್ಷಮಿಸು ಅಂತ ಹೇಳಿಬಿಟ್ಟ. ಅಂಬೆಗೆ ಕೊನೆಗೆ ಪಾಂಚಾಲ ರಾಜ ದ್ರುಪದನಾದರೂ ಕೂಡ ನನ್ನ ಆಸೆಯನ್ನು ಈಡೇರಿಸ್ತಾನೆ ಅಂತ ಅಂದ್ಕೊಂಡಿದ್ಲೋ ಏನೋ ಪಾಪ, ಅವಳಿಗೆ ನಿರಾಶೆಯಾಗ್ಬಿಡ್ತು. ಇಷ್ಟಾದರೂ ಅವಳ ಆಸೆ ಕೈಗೂಡಲಿಲ್ವಲ್ಲ ಅಂತ ಹೇಳಿ ಅತ್ಯಂತ ಕೋಪೋದ್ರಿಕ್ತಳಾಗಿ ಆ ಷಣ್ಮುಖ ದೇವ ಕೊಟ್ಟಿದ್ನಲ್ಲ, ಯಾವುದು ಆ ಕಮಲ ಪುಷ್ಪ ಮಾಲೆ, ಅದನ್ನು ದ್ರುಪದನ ಸಭಾಂಗಣದ ಒಂದು ಕಂಬಕ್ಕೆ ಅವನ ಎದುರುಗಡೆನೆ ಕಟ್ಟಿಬಿಟ್ಟು ಅಲ್ಲಿಂದ ಬರಬರ ಹೊರಟು ಬಿಡ್ತಾಳೆ. ಇದ್ದಕ್ಕಿದ್ದಂತೆ ಅಂಬೆ ಮಾಡಿದಂತಹ ಈ ಒಂದು ಕೆಲಸದಿಂದ ದ್ರುಪದ ತಲ್ಲಣಿಸಿಬಿಡ್ತಾನೆ. ಪ್ರತಿಯೊಬ್ಬರಿಗೂ ಕೂಡ ಭೀಷ್ಮ ಅಂದರೆ ಭಯ. ಒಂದು ವೇಳೆ ಯಾರಾದರೂ ಅದನ್ನು ಕುತ್ತಿಗೆಗೆ ಹಾಕೊಂಡ್ಬಿಟ್ರೆ ಗತಿ ಏನು ಅಂತ ಹೇಳಿ ಯಾರೊಬ್ಬರೂ ಆ ಒಂದು ಹೂಮಾಲೆಯನ್ನು ಮುಟ್ಟದಂತೆ ಇರಲಿ ಅಂತ ಹೇಳಿ ದ್ರುಪದನು ಅದಕ್ಕೆ ಕಾವಲು ಹಾಕಿಬಿಡ್ತಾನೆ. ಹೀಗೆ ದ್ರುಪದನ ಆಸ್ಥಾನದಿಂದ ಹೊರಹೊರಟ ಅಂಬೆ ಮತ್ತೊಮ್ಮೆ ಕಾಡಿಗೆ ಹೋಗಿ ಉಗ್ರ ತಪಸ್ಸಿಗೆ ಕುಳಿತು ಬಿಡ್ತಾಳೆ. ಅವಳ ಹೃದಯದಲ್ಲಿ ಭೀಷ್ಮನ ಮೇಲಣ ದ್ವೇಷ ಸೇಡುಗಳಿಗಲ್ಲದೆ ಇನ್ನು ಯಾವ ಭಾವಕ್ಕೂ ಕೂಡ ಅವಕಾಶವಿರಲಿಲ್ಲ. ಭೀಷ್ಮನು ಸಾಯಬೇಕು, ಅವನು ಸಾಯೋದನ್ನು ನನ್ನ ಕಣ್ಣಾರೆ ನಾನು ನೋಡಿ ನನ್ನ ಕಣ್ ತುಂಬಿಸ್ಕೋಬೇಕು. ಅವಳಿಗೆ ಇನ್ಯಾವ ಆಸೆಗಳು ಬಿಟ್ಟಿರಲಿಲ್ಲ. ಅವಳ ತಪಸ್ಸು ಬಹುಕಾಲ ಮುಂದುವರಿಯುತ್ತೆ. ಕೊನೆಗೆ ಸಾಕ್ಷಾತ್ ಪರಮೇಶ್ವರ ಕೈಲಾಸದಿಂದ ನೋಡ್ತಾನೆ, ಈ ಹೆಣ್ಣು ಮಗಳ ಕಷ್ಟವನ್ನು ನಾನು ಹೇಗಾದರೂ ಬಗೆಹರಿಸಬೇಕು ಅಂತ ಹೇಳಿ ಅವನೇ ಬಂದುಬಿಡ್ತಾನೆ. ಅವನು ಪ್ರತ್ಯಕ್ಷನಾಗಿ ಹೇಳ್ತಾನೆ, ಮಗು ದುಃಖಿಸಬೇಡ, ಮುಂದಿನ ಜನ್ಮದಲ್ಲಿ ನೀನೇ ಭೀಷ್ಮನನ್ನು ಕೊಲ್ಲುವೆ ಅಂತ ಹೇಳಿದಾಗ ಅಂಬೆಗೆ ತಾಳ್ಮೆ ತಪ್ಪಿಬಿಡುತ್ತೆ. ಅವಳು ಹೇಳ್ತಾಳೆ, ಪರಮೇಶ್ವರ, ಮುಂದಿನ ಜನ್ಮದಲ್ಲಿ ನಾನು ಈ ದ್ವೇಷ ಜ್ಞಾಪಕದಲ್ಲಿ ಇಟ್ಟುಕೊಂಡು ನಾನು ಅಲ್ಲಿವರೆಗೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ನಾನು ಅವನನ್ನು ಕೊಲ್ಲಬೇಕು, ಆದಷ್ಟು ಬೇಗ ಕೊಲ್ಲಬೇಕು. ಆದರೆ ಈ ಮುಂದಿನ ಜನ್ಮಕ್ಕೆ ಬಂದು ನಾನು ಸೇಡು ತೀರಿಸ್ಕೊಂಡ್ರೆ ಆ ತೃಪ್ತಿ ನನಗಿರೋದಿಲ್ಲ. ಪರಮೇಶ್ವರ ನಗುತ್ತಾ ಹೇಳ್ತಾನೆ, ಅಯ್ಯೋ ಕಂದ, ನಿನ್ನ ಆತರ ನನಗೆ ಅರ್ಥ ಆಗ್ತದೆ, ಎದುರುಬೇಡ. ಈ ಜನ್ಮದ ಪ್ರತಿಯೊಂದು ಘಟನೆಯನ್ನು ನೀನು ಮುಂದಿನ ಜನ್ಮದಲ್ಲಿ ನೆನಪಿನಲ್ಲಿ ಇಟ್ಕೊಳ್ತೀಯ. ಪಾಂಚಾಲ ರಾಜ ದ್ರುಪದನ ಮಗಳಾಗಿ ಹುಟ್ಟುತ್ತೀಯ. ಮೊದಲು ಸ್ತ್ರೀಯಾಗಿ ಅನಂತರ ಪುರುಷನಾಗುವೆ. ನೀನು ಖಂಡಿತವಾಗಿಯೂ ನಿನ್ನ ಶತ್ರು ಭೀಷ್ಮನನ್ನ ಕೊಂದು ಸೇಡು ತೀರಿಸ್ಕೊಳ್ತೀಯ. ಹಾಗೇನೇ ನಿನ್ನ ಎಲ್ಲ ನೆನಪುಗಳು ನಿನಗೆ ಮರುಕಳಿಸ್ತವೆ ಅನ್ನುವ ಭರವಸೆಯನ್ನು ನಾನು ನಿನಗೆ ಕೊಡ್ತೇನೆ, ಅಭಯವನ್ನು ನಾನು ಕೊಡ್ತೇನೆ ಅಂತ ಹೇಳಿದಾಗ ಕ್ಷಣಾರ್ಧದಲ್ಲಿಯೇ ಅಂಬೆ ಏನು ಮಾಡ್ತಾಳೆ ಗೊತ್ತಾ?
ಒಂದು ದೊಡ್ಡ ಚಿತೆಯನ್ನ ಏರ್ಪಾಡು ಮಾಡ್ಕೊಳ್ತಾಳೆ. ಒಂದು ಚಿತೆಯನ್ನ ಏರ್ಪಾಡು ಮಾಡಿಕೊಂಡು ಉರಿಯುತ್ತಿರುವ ಧಾವಾಗ್ನಿಯಲ್ಲಿ ಹಾರಿ ತನ್ನ ದೇಹವನ್ನ ಅರ್ಪಣೆ ಮಾಡ್ಕೊಂಡಿರ್ತಾಳೆ. ನಂತರ ಅವಳು ದ್ರುಪದನ ಮಗಳಾಗಿ ಹುಟ್ಟುತ್ತಾಳೆ. ಒಂದು ದಿನ ಅಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ಆ ಕಂಬಕ್ಕೆ ಕಟ್ಟಿದ್ದ ಹೂಮಾಲೆಯನ್ನ ತೆಗೆದು ಏಕಾಏಕವಾಗಿ ತನ್ನ ಕುತ್ತಿಗೆಗೆ ಹಾಕೊಂಡ್ಬಿಡ್ತಾಳೆ. ದ್ರುಪದನಿಗೆ ಈ ವಿಷಯ ಗೊತ್ತಾಗ್ತದೆ. ಓಡೋಡಿ ಬರ್ತಾನೆ. ಓಡೋಡಿ ಬಂದು ತನ್ನ ಮಗು ಮಾಡಿದ ಕೆಲಸವನ್ನ ಅತ್ಯಂತ ಭಯದಿಂದ ನೋಡಿ ತಲ್ಲಣಿಸ್ಬಿಡ್ತಾನೆ. ಮಗು ಶಾಂತವಾಗಿ ನಗನಗುತ್ತಾ ಹೇಳ್ತದೆ, ತಂದೆ ನೀನು ಭಯ ಪಡಬೇಡ, ಈ ಮಾಲೆಯನ್ನ ಧರಿಸಿಕೊಳ್ಳುವ ಏಕಮಾತ್ರ ಉದ್ದೇಶದಿಂದಲೇ ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದೇನೆ, ನೀನು ಶಾಂತವಾಗಿರು, ಉಳಿದದ್ದನ್ನೆಲ್ಲ ನನಗೆ ಬಿಟ್ಟು ಬಿಡು ಅಂತ ಹೇಳುತ್ತೆ. ಮಗುವಿಗೆ ಶಿಖಂಡಿ ಅಂತ ನಾಮಕರಣ ಮಾಡ್ತಾರೆ. ಯಕ್ಷನೊಬ್ಬನ ಕೃಪೆಯಿಂದ, ಅವನ ದಯೆಯಿಂದ ಅಂಬೆ ತನ್ನ ಲಿಂಗವನ್ನ ಬದಲಿಸಿಕೊಂಡು ಪುರುಷತ್ವವನ್ನ ಪಡೆದು ದ್ರುಪದನ ಮನೆಯಲ್ಲಿ ಬೆಳೀತಾ ಇರ್ತಾಳೆ. ದ್ರೋಣನ ಬಳಿ ವಿದ್ಯಾಭ್ಯಾಸ, ಸಕಲ ವಿದ್ಯಾಭ್ಯಾಸವೂ ಕೂಡ ನೆರವೇರುತ್ತೆ. ಲೋಕದ ಎಲ್ಲರೂ ತಿಳಿದಿದ್ದಂತೆ ಗುರುವಾದ ದ್ರೋಣನೂ ಕೂಡ ಅವಳನ್ನ ಪುರುಷನೇ ಅಂತ ಭಾವಿಸಿರ್ತಾನೆ. ಹೆಣ್ಣಾಗಿ ಹುಟ್ಟಿ ಗಂಡಿನ ರೂಪವನ್ನು ಧರಿಸಿ ಅವಳು ಬೆಳೀತಾ ಇದ್ರೂ ಕೂಡ ಅವಳ ಹೃದಯದಲ್ಲಿ ಭೀಷ್ಮದ್ವೇಷದ ಜ್ವಾಲೆ ಧಗ 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 ಅಂತ ಉರಿತಾ ಇರುತ್ತೆ. ಇದು ಅಂಬೆಯ ಕಥೆಯಾದ್ರೆ, ಅಂಬೆಯ ಇನ್ನಿಬ್ಬರು ಸಹೋದರಿಯರಿದ್ರಲ್ಲ, ಅಂಬಿಕೆ ಮತ್ತು ಅಂಬಾಲಿಕೆಯರು, ಈ ಇಬ್ಬರು ಸಹೋದರಿಯರು ವಿಚಿತ್ರ ವೀರ್ಯನೊಂದಿಗೆ ಮದುವೆ ಮಾಡಿಕೊಂಡು ಅತ್ಯಂತ ಸುಖವಾಗಿರ್ತಾರೆ. ಅಷ್ಟೊಂದು ಒಳ್ಳೆಯವನು ಸುಂದರಾಂಗನೂ ಆದಂತಹ ಪತಿ ದೊರಕಿರುವುದು ನಮ್ಮ ಅದೃಷ್ಟ ಅಂತ ತಿಳ್ಕೊಂಡು ಅತ್ಯಂತ ಸುಖದಲ್ಲಿ ಇರಬೇಕಾದಂತಹ ಸಂದರ್ಭದಲ್ಲಿ ರಾಜ್ಯಾಡಳಿತವನ್ನ ಹೇಗೋ ಭೀಷ್ಮನೇ ನೋಡ್ಕೊಳ್ತಾ ಇದ್ರು. ಈ ಎಲ್ಲ ಜವಾಬ್ದಾರಿಯನ್ನ ಮರೆತಂತಹ ರಾಜಕುಮಾರ ಯಾವಾಗಲೂ ತನ್ನ ಹೆಂಡತಿಯರೊಂದಿಗೆ ಕಾಲ ಕಳೆಯಲಿಕ್ಕೆ ಆರಂಭ ಮಾಡಿಬಿಡ್ತಾನೆ. ವಿಧಿ ಮತ್ತೊಮ್ಮೆ ಬರಸಿಡಿಲಿನಂತೆ ಬಂದಿರುತ್ತೆ. ಭೋಗವು ಅತಿಯಾಗಿ, ನಮ್ಮಲ್ಲಿ ಹೇಳ್ತಾರಲ್ಲ ಏನೋ ಅಮೃತ ಸ್ವಲ್ಪ ಅತಿಯಾದರೆ ಅದು ವಿಷ ಆಗುತ್ತೆ ಅಂತ ಹೇಳಿ, ಹಾಗೇನೆ ಈ ರಾಜನ ಭೋಗ ಅತಿಯಾಗಿ ಎಳೆಯ ವಯಸ್ಸಿನ ಆ ರಾಜಕುಮಾರನಿಗೆ ಕ್ಷಯರೋಗ ತಗಲಿಬಿಡುತ್ತೆ. ಯಾರು ಏನು ಉಪಚಾರ ಮಾಡಿದ್ರೂ ಕೂಡ, ಯಾವ ವೈದ್ಯರು ಏನೇ ಔಷಧ ಕೊಟ್ಟರೂ ಕೂಡ ಗುಣ ಕಾಣಲಾಗದೆ ವಿಚಿತ್ರ ವೀರ್ಯ ಮರಣ ಹೊಂತಾನೆ. ವಿಚಿತ್ರ ವೀರ್ಯನು ಅಕಾಲಿಕ ಮರಣ ಹೊಂದಿದ ನಂತರ ಕುರುವಂಶ ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಒಳಗಾಗ್ಬಿಡ್ತದೆ. ರಾಜವಂಶವನ್ನ ಮುಂದುವರಿಸಲಿಕ್ಕೆ ಯಾವುದೇ ಉತ್ತರಾಧಿಕಾರಿ ಇರಲಿಲ್ಲ. ಸತ್ಯವತಿ ಗಾಢ ದುಃಖದಲ್ಲಿ ಮುಳುಗೋಗ್ಬಿಡ್ತಾಳೆ. ತನ್ನ ಇಬ್ಬರು ಪುತ್ರರನ್ನು ತನ್ನ ಕಣ್ಣೆದುರುಗಡೆ ಕಳೆದುಕೊಂಡಂತಹ ನೋವು ಅವಳನ್ನು ಒಳಗೊಳಗೆ ಕುಸಿಯುವಂತೆ ಮಾಡಿಬಿಡ್ತದೆ. ಆದರೂ ಕೂಡ ಮನಸ್ಸಿನಲ್ಲಿ ಒಂದೇ ಒಂದು ಚಿಂತನೆ ಅವಳನ್ನು ಕಾಡುತ್ತದೆ. ಯಾವುದಪ್ಪ ಅಂತ ಹೇಳಿದ್ರೆ, ಕುರುವಂಶ ನಾಶವಾಗಬಾರ್ದು, ಕುರುವಂಶ ನಿಂತು ಹೋಗಬಾರ್ದು. ಈ ಉದ್ದೇಶವನ್ನು ಇಟ್ಕೊಂಡು ಆಕೆ ಭೀಷ್ಮನ ಬಳಿ ಬಂದು ತನ್ನ ಕಷ್ಟವನ್ನು ಹೇಳ್ಕೊತಾಳೆ. ಕಣ್ಣೀರಿನಿಂದ ಹೀಗೆ ಕೇಳ್ಕೊತಾಳೆ, ಕಂದ ಭೀಷ್ಮ, ಈ ರಾಜ್ಯವನ್ನು ಉಳಿಸುವ ಹೊಣೆ ನಿನ್ನದು ಅಂತ ಕೇಳಿಕೊಂಡಾಗ ಭೀಷ್ಮ ಹೇಳ್ತಾನೆ, ಅತ್ಯಂತ ಶಾಂತವಾಗಿ ಉತ್ತರಿಸ್ತಾನೆ, ಅಮ್ಮ ನಾನೇನು ತಾನೇ ಮಾಡಕ್ಕೆ ಸಾಧ್ಯ, ನಾನು ಆಜೀವ ಬ್ರಹ್ಮಚರ್ಯ ವ್ರತವನ್ನು ತೆಗೆದುಕೊಂಡಿದ್ದೇನೆ, ರಾಜ್ಯವನ್ನು ಸಂಸಾರವನ್ನು ತ್ಯಜಿಸಿದ್ದೇನೆ, ಈ ವ್ರತವನ್ನು ಉಲ್ಲಂಘಿಸಲು ನನಗೆ ಸಾಧ್ಯವಿಲ್ಲ. ಸತ್ಯವತಿ ಮತ್ತೆ 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 ಒತ್ತಾಯ ಮಾಡ್ತಾಳೆ, ವಿಚಿತ್ರ ವೀರ್ಯನ ಈ ಇಬ್ಬರು ಪತ್ನಿಯರನ್ನು ನೀನೇ ವಿವಾಹವಾಗಿ ನಮ್ಮ ಸಂತಾನವನ್ನ, ನಮ್ಮ ಕುರುವಂಶವನ್ನ ಮುಂದುವರಿಸಬಹುದು ಅಂತ ಹೇಳಿದಾಗ ಭೀಷ್ಮ ಕನಲಿ ಕೆಂಡವಾಗ್ಬಿಡ್ತಾನೆ. ಯಾಕೆ ಅಂತಂದ್ರೆ ಅವನು ಪ್ರತಿಜ್ಞೆ ಕಲ್ಲಿನಂತೆ ಗಟ್ಟಿಯಾಗಿರ್ತದೆ. ಯಾವುದೇ ಕಾರಣಕ್ಕೂ ಅವನು ಪ್ರತಿಜ್ಞೆಯನ್ನು ಮುರಿಲಿಕ್ಕೆ ಸಿದ್ಧ ಆಗಿರೋದಿಲ್ಲ. ಈ ಅಸಂಬದ್ಧವಾದ ಸಲಹೆಯಿಂದ ಧೃತಿಗೆಡೆದ ಭೀಷ್ಮ ತನ್ನ ತಾಯಿಯನ್ನು ಕುರಿತು ಹೀಗೆ ಹೇಳ್ತಾನೆ, ಅಮ್ಮ, ಇಬ್ಬರು ಮಕ್ಕಳನ್ನು ಕಳೆದುಕೊಂಡ ನೀನು ಅತ್ಯಂತ ದುಃಖದಿಂದ ಬುದ್ಧಿಗೆಟ್ಟು ಈ ರೀತಿ ಮಾತಾಡ್ತಿದೀಯಾ ಅಂತ ಅನಿಸುತ್ತೆ. ನಿಮಗೇ ಗೊತ್ತು, ನಾನು ಸಿಂಹಾಸನದ ಹಕ್ಕನ್ನು ಸಂಸಾರವನ್ನೂ ಕೂಡ ತ್ಯಾಗ ಮಾಡಿ ಪ್ರತಿಜ್ಞೆ ಮಾಡಿ ಅದರಿಂದ ಹೊರಗಡೆ ಬಂದಿದ್ದೇನೆ. ನಾನು ಇದನ್ನು ಯಾರಿಗೋಸ್ಕರ ಮಾಡಿದ್ದೇನೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಹಾಗಾಗಿ ನೀವು ಅದನ್ನು ಖಂಡಿತ ಮರೆತಿರಲಾರರಿ. ಸತ್ಯವತಿ ಮಾತ್ರ ಪದೇ ಪದೇ ತನ್ನ ನಿಲುವಿನಲ್ಲಿ ಯಾವ ಬದಲಾವಣೆಯನ್ನೂ ಮಾಡಿಕೊಳ್ಳದೇನೆ ಭೀಷ್ಮನನ್ನ ಒಪ್ಪಿಕೊಳ್ಳುವಂತೆ ಬಲವಂತ ಮಾಡುತ್ತಲೇ ಕಣ್ಣೀರುಗೆರೆಯುತ್ತಾಳೆ. ಆಕೆ ಹೇಳ್ತಾನೆ ಮತ್ತೆ ಭೀಷ್ಮ, ಅಮ್ಮ, ನನ್ನ ಮನಸ್ಸಿನ ಬಲವನ್ನು ನೀನರಿಯೇ, ನನ್ನ ಧರ್ಮ ಅದೆಷ್ಟು ಸದೃಢವಾದದ್ದು ಎಂಬುದನ್ನೂ ನೀನರಿಯೇ. ಯಾವ ಶಕ್ತಿಯು ನೀನು ಹೇಳಿದುದನ್ನು ನನ್ನಿಂದ ಮಾಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಚಂದ್ರನು ತನ್ನ ಶೀತಕಿರಣವನ್ನು, ಸೂರ್ಯನು ತನ್ನ ಬಿಸಿಕಿರಣದ ತೀವ್ರತೆಯನ್ನು, ಅತ್ಯಂತ ಆಳವಾದ ಸಮುದ್ರವು ತನ್ನ ಗಾಂಭೀರ್ಯವನ್ನು, ಅಷ್ಟೇ ಯಾಕೆ ಈ ಭೂದೇವಿಯು ತನ್ನ ಭಾರವನ್ನು,
ಶ್ರೇಷ್ಠವಾದ ಕುಲಪರ್ವತಗಳು ತಮ್ಮ ಔನ್ನತ್ಯವನ್ನು ಬಿಸುಟರೂ ಬಿಸಾಡಲಿ. ಎಲೆ ತಾಯಿ, ನಾನು ನನ್ನ ಬ್ರಹ್ಮಚರ್ಯ ವ್ರತವೊಂದನ್ನು ಮಾತ್ರ ಎಂದಿಗೂ ಬಿಸಿಡುವುದಿಲ್ಲ, ತೊರೆಯುವುದಿಲ್ಲ. ಇದು ನಾನು ಆ ಜನ್ಮ ಪೂರ್ತಿ ಪಾಲಿಸಿಕೊಂಡು ಬಂದಂತಹ ಪ್ರತಿಜ್ಞೆ ಅಂತ ಹೇಳಿ ಭೀಷ್ಮ ತನ್ನನ್ನು ತಾನು ಸಮರ್ಥಿಸ್ಕೊಳ್ತಾನೆ. ಆತ್ಮೀಯರೇ, ಸಿಂಗಪುರ ಕನ್ನಡ ಯೂಟ್ಯೂಬ್ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮಹಾಭಾರತದ ಕಥೆಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿ ಹೇಳೋದನ್ನು ಮರಿಬೇಡಿ. ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿರ್ತಕ್ಕಂತಹ ಈ ಒಂದು ಕಥೆಗಳು, ಇಲ್ಲಿರ್ತಕ್ಕಂತಹ ಮೌಲ್ಯಗಳು ಇಂದಿನ ಯುವ ಸಮುದಾಯಕ್ಕೆ ಮುಟ್ಟಲಿ ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಮತ್ತೊಂದು ಸಂಚಿಕೆಯನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.